ಹಾಯ್ ಹಲೋ ನಮಸ್ಕಾರ. ಬೆಂಗಳೂರಿಂದ ಧಾರವಾಡ ಹೊಂಟೇವಿ. ಸೊ ನಮ್ಮ ಫ್ಯಾಮ್ಲಿ ಎಲ್ಲ ಬಂದಿದ್ರಲ್ಲ ಶೋ ನೋಡೋಕೆ. ಅದೇ ಒಂದಿನ ಇದ್ದ ಒಂದಿನ ನೆಕ್ಸ್ಟ್ ಡೇ ಬೆಂಗಳೂರೆಲ್ಲ ಅಡ್ಡಾಡೀವಿ. ಈಗ ಧಾರವಾಡಕ್ಕೆ ಹೊಂಟೇವಿ. ಸೊ ಬರ್ರಿ ಹೋಗೋಣಂತೆ. ಟ್ರೈನಾಗ ಫುಲ್ ಮಸ್ತ್ ಮಜಾ ಮಾಡ್ಕೊತ ಹೋಗೋದೈತಿ. ನಿದ್ದಿನೂ ಮಾಡ್ಬೇಕು ಬಟ್ ಬಂದ ಊನೋ ಕಾಡ್ಸೋದು ಅದಾವ ಆಡು ಅನ್ಕೊಂಡೇವಿ. ಏನೇನು ಹಾಕೋದು ಗೊತ್ತಿಲ್ಲ. ಸೊ ಬರ್ರಿ ನಮ್ಮ ಜೊತೆ ಬೆಂಗಳೂರಿಗಿಂತ ಧಾರವಾಡಕ್ಕೆ ಹೋಗೋಣಂತ. ವೀಕೆಂಡ್ ಇತ್ತಲ್ಲ ಅದಕ್ಕೆ ನಾನು ಒಂದೆರಡು ದಿನ ಹೋಗಿ ಧಾರವಾಡದಾಗಿದ್ದು ಬರೋ ಗೈಸ್. ಇವ್ರು ಮೂನ್ವಾಕ್ ಕಲಿತಾರ ನೋಡ್ರಿ ಇದ್ರೊಳಗೆ ನಿಂತ್ಕೊಂಡು. ಎಲ್ಲೇ ರೈಲ್ವೆ ಸ್ಟೇಷನ್ನಾಗ ನಿಂತ್ಕೊಂಡು ಮೂನ್ವಾಕ್. ಓಕೆ ಅಲ್ಲಿಂದ ಇಲ್ಲಿಂದ ಅಲ್ಲಿದೆ ಆತ ಓಡಾಡೋದು. ಸೊ ಈಗ ಇಲ್ಲಿ ನಮ್ದು S10 ಮತ್ತು S9 ಅದೇ S9 S10 ಐತಿ. ಸೊ ಅಲ್ಲಿ ಉಂಟು ಗೈಸ್. ಈಗ ಸೀಟ್ ಎಕ್ಸ್ಚೇಂಜ್ ಮಾಡ್ಸತ್ತಾರ ನೋಡ್ರಿ ಹೆಂಗೆ ಕಳ್ರಿ ಗತ್ತು. ಇಲ್ಲಿ ನೋಡ್ರಿ ನಮ್ಮ ಅಣ್ಣ ಪ್ರವೀಣ್. ಗೈಸ್ ಏನಾಗೈತಿ, ನಮ್ಮ 5 ಸೀಟ್ ಒಂದು ಬೋಗಿ ಒಳಗೆ 2 ಸೀಟ್ ಇನ್ನೊಂದು ಬೋಗಿ ಒಳಗೆ ಆಗ್ಯಾವ. ಸೊ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಸಕ್ಕೆ ನೋಡಾತೇವಿ. ಎಕ್ಸ್ಚೇಂಜ್ ಯಾರು ಮಾಡ್ಕೊಳತ್ತಿಲ್ಲ. ಬಟ್ ಇಲ್ಲಿ ನೋಡ್ಬೇಕು ಕುಂತ ಆಟ ಆಡಿ ಆಮೇಲೆ ಹೋಗ್ಬೇಕು ಆ ಬೋಗಿಗವರು. ವಿಜಯನ ಮತ್ತು ಶ್ರೇನ ಯಾಕಲ್ಲೇ ಈಕೆ ನೋಡ್ರಿ ಇಲ್ಲಿ ಹೆಂಗೆ ಕುಂತಾಳ. ಆಟ ಆಡು. ಅವ ಅಲ್ಲಿ ಸೆಟ್ಲ್ ಆಗ್ಯಾನ, ನಮ್ಮಮ್ಮ ಅಲ್ಲಿ ಸೆಟ್ಲ್ ಆಗ್ಯಾಳ. ನಾ ಇಲ್ಲಿ ಮ್ಯಾಲೆ ಬಂದು ಕುಂತೇನೆ. ಬಟ್ ನಮ್ಮ ತಮ್ಮ ವಿಜಯನ ಶ್ರೇನ ಅಲ್ಲಿ ನೋಡಕ್ಕೆ ಹೋಗಿದ್ರೆ ಬೋಗಿ ಒಳಗೆ ಈಗ ಬರತ್ತಾರ ನೋಡ್ರಿ. ವಾಟ್ ಹ್ಯಾಪೆಂಡ್ ಏನು ಒಬ್ಬ ಈ ಕಡೆ ಇದ್ದಿದ್ರೆ ಆ ಕಡೆ ಸೈಡ್ ಇದ್ದಿದ್ದ ಒಬ್ಬ ಮಕ್ಕೋಣ ನಾವು ಬೇರೆ ರಿಸರ್ವ್ ಮಾಡಿಲ್ಲ. ಬೇಕಂತ ಜೋರು ಹೇಳಾಗುತ್ತೆ. ಎದ್ದೇಳು ಏನತ್ತ ಒಂದೇ ಫ್ಯಾಮಿಲಿ ಅದಾವಲ್ಲ ನಾವಿಬ್ರು. ಹೇಳಿದಪ್ಪ ಅವ್ರು ಹೊಂಟಿಲ್ಲ. ನಾವೀಗ ಮುಂದೆ ಮತ್ತೇನ ಬಾಳೆ ಪಕ್ಕದ ಮುಂದೆ ಇದು ಅವ್ರು ಹೇಳಿದ್ರಿಪ್ಪ. ಶೂ ಬಿಡು. ಇಲ್ಲ ಒಂದೇ ಇಲ್ಲ ವಿಜು ಅಲ್ಲಿ ಹೋಗ್ಬೇಕು ಹೈಟ್ ಇದ್ರೆ ಇಲ್ಲ. ಶ್ರೀ ನೋಡ್ರಿ ಅಲ್ಲಿ ಹೋಗಿ ಜೋಗಾಡ ಮಾಡತ್ತ. ಬಟ್ ಒಪ್ಪಾತಿಲ್ರಿಪ್ಪ ಯಾರು. ನಮ್ಮ ಸೀಟ್ ಬುಕ್ ಆಗ್ಯಾವ. ಆ ಬೋಗಿಗೆ ಹೋಗ್ರಿ ಅಂದ್ರೆ ಒಪ್ಪಾತಿಲ್ಲ. ಏನು ಮಾಡ್ತೀರಿ ನೋಡೋಣ ಬರ್ರಿ. ಇವು ಆಲ್ರೆಡಿ ಔಟ್ ಆಗತ್ತವ, ಜಿಡ್ ಆಗತ್ತವ. ಮಕ್ಕಳು ನಡ್ರಿ ಅನ್ನತ್ತ. ಗೈಸ್ ನಮ್ಮ ಅಣ್ಣ ಮಕ್ಕೊಂಡ ಹೊಲಸದ ತೋರಿಸಿ ನೋಡ್ರಿ ಎಂತ ಹೊಲಸದ. ಒಂದು ಆಟ ಆಡಕ್ಕೆ ಬರತ್ತಿಲ್ಲ, ಏನಿಲ್ಲ. ಜಿಡ್ ಅಂದ್ರೆ ಜಿಡ್ ಮಾಡತ್ತಾನ. ಏನು ವಿಷಯ ಕತ್ಲೆ ಗಡ್ದಪ್ಪ ಇಲ್ಲಿ. ಗೈಸ್ ಈಗ ನಾವು ನೈಟ್ ಟ್ರೈನಾಗ ಉಣ್ಣು ಆಡತ್ತೇವೆ. ಹೆಂಗೆ ಆಡತ್ತೇವೆ ಅಂತ ನೀವು ನೋಡಿದ್ರಂದ್ರೆ ಅಜ್ಜಿ ಬಗ್ಗೆ. ಇಲ್ಲಿ ನೋಡ್ರಿ ಸೀಟ್ ನಡಕ್ಕೆ ಟವಲ್ ಹಾಕಿ ಆಡತ್ತೇವೆ. ಅಲ್ಲಿ ನೋಡ್ರಿ ಬಬ್ಲು ಶಾವಿ ಮತ್ತು ನಾ ಗೆದ್ದೇನೀಗ. ಶಾವಿ ಗೆದ್ದಾಳ, ವಿನಯ್ ಫಸ್ಟ್ ನಾ ಗೆದ್ದೆ. ಇವರು ಇಬ್ಬರು ಮಹಾಪುರುಷರು. ಫಸ್ಟ್ ಟೈಮ್ ನೋಡತ್ತಾರೆ. ನಮ್ಮ ಮಮ್ಮೇಲೆ ಕುಂತಾರ ಮಕ್ಕೊಂಡವ್ರು. ಆ್ಯಕ್ಚುಲಿ ನಮ್ಮ ಮಮ್ಮೇಲೆ ಮಕ್ಕೊಂಡಿದ್ರೆ ಅಲ್ಲಿ ಫುಲ್ ಕೆಳಗೆ ಗೊರಕೆ ಆವಾಜಿಗೆ ತಲೆ ಕೆಟ್ಟಿಗೆ ಆ ಸೀಟಿಗೆ ಹೋದ್ರೆ. ಇವೆಲ್ಲ ನಮ್ಮ ಸೀಟ್. ಅವ್ರಲ್ಲಿ ಕುಂತಾರೆ. ನಮ್ಮ ಅಣ್ಣ ಅಂತೂ ಅಲ್ಲೋಗಿ ಪಾಚ್ಕೊಂಡ್ಬಿಟ್ಟಾನ ಪಾಪು. ಫುಲ್ ನಿದ್ದೆ ಮಾಡತ್ತಾನ. ನಮಗೆ ನಿದ್ದೆ ಬರೋದು ಕೆಟ್ಟ ಅಂದ್ರೆ ಕೆಟ್ಟ ಮಜಾ ಬರೋದೈತಿ. ಈ ಜುಗಾಡು ಮಾಡಿ ಆಡಾಕತ್ತೀವಿ. ಈಗ ಉಣು ಸರಿ ಆಡೋಣ. ಕೆಟ್ಟ ಮಜಾ ಬರೋದೈತಿ. ಇವ್ ನೋಡ್ರಿ ಹೆಂಗೆ ಮುಕ್ಕೊಂಡಾನ. ಕೆಳಗೆ ಹೋದ್ನಂದ್ರೆ ನೋಡ್ರಿ ಬಿತ್ತ ಹೋಗ್ಕಾನ. ನಡನು ಆತದಂತ ಮುಕ್ಕೊಂಡ. ಅವ್ನ ಪಾಪ ಅಲ್ಲಿ ತಲೆಗೆ ಎಟಗಾಕತ್ತದ. ತಲೆಗೆ ಬಡಿಯಾಕತ್ತೈತಿ ಪಾಪ. ಅದ್ರ ಬಂದು ಈ ಕಡೆ ಬರ್ತೀನ ಬಬ್ಲು. ಒಂದು ನಿಮಿಷ ಇವರಿಬ್ರು ಆಡಾಕತ್ತಾರ. ಲಾಸ್ಟ್ ಇವರಿಬ್ರು ಹೊಡ್ದಾರ. ಇವರಿಬ್ಬರು ನಾವು ಆಟ ಆಡ್ಸೋದು. ಬ್ಲೂ ಹಾಕ್ರಿ ಇಲ್ಲಾಂದ್ರೆ ಸೇಮ್ ಕಲರ್ ಅಲ್ಲ ಏನು ಹಾಕಿದ್ರು
ಕಲರ್ ನಂಬರ್ ಹಾಕಕ್ಕ ಇವ ಇಲ್ಲ ಬ್ಲೂ ಕಲರ್ ರಿವರ್ಸ್ ಬಂದೈತಿ ಇವ ಒಂದು ಬ್ಲೂ ಕಲರ್ ಹಾಕ್ಬೇಕ ಇಲ್ಲ ರಿವರ್ಸ್ ಕಾರ್ಡ್ ಹಾಕ್ಬೇಕ ಮತ್ತೆ ಹ್ಞೂ ಹಿಂಗ ಹಾಕ್ಬೇಕ ರೆಡ್ ಕಲರ್ ತಂದ ಹಾಕತ್ತಾನ ಪರ್ಫೆಕ್ಟ್ ಕೆಟ್ಟ ಮಜಾ ಬರ್ತದ ಏ ಇದು ನಾನು ಆ್ಯಕ್ಚುಲಿ ಇವನು ಆ್ಯಕ್ಚುಲಿ ಊಣೋ ಆಡ್ಬೇಕಾರೆ ಅದೇನೇ ನಾವು ಅವ್ರು ಊಣೋ ಆಡ್ಲಿಲ್ಲ ಅಂದ್ರೆ ಏನೋ ಅಂತಾರಲ್ಲ ಅದು ನಮ್ಗೆ ನೆನಪು ಬರ್ವಲ್ದ ಅದಕ್ಕೆ ನಾವು ಅದ್ರ ಬದಲಿ ಬಾಂಬ್ ಅವ್ರು ಊಣೋ ಆಡ್ಲಿಲ್ಲ ಅಂದ್ರೆ ನಾವು ಬಾಂಬ್ ಅನ್ಬೇಕು ಅನ್ಕೊಂಡೇವಿ ಸೊ ಬರ್ರಿ ಇಬ್ರದ್ದು ಒಂದೊಂದು ಕಾರ್ಡ್ ಉಳಿತಾವ ನೋಡ್ರಿ ಅಲ್ಲಿಂದ ಮುಗಿಯೋದು ಒಂದೊಂದು ಕಾರ್ಡ್ ಉಳಿತಾವ ಮತ್ತೆ ರಿಪೀಟ್ ಹಿಂಗಾಗದ ಬಿಗ್ ಬಾಸ್ ಈಗ ಸಮಯ ಸರಿಯಾಗಿ 8:09 ಕರೆಕ್ಟ್ ಟೈಮ್ ಹೇಳಿ ರಾತ್ರಿ ಮಧ್ಯರಾತ್ರಿ ವಿಜಯ್ ಪಟ್ಟಾಳ್ ಅವರು ತಮ್ಮ ಮೊಬೈಲ್ನಲ್ಲಿ ಮಗ್ನರಾಗಿದ್ದಾರೆ. ಶ್ರೀಶೈಲ್ ಅವರು ಆ್ಯಂಕರಿಂಗ್ ಮಾಡುತ್ತಿದ್ದಾರೆ. ರೂಪಾ ಪಟ್ಟಾಳ್ ಅವರು ಕ್ಯಾಮರಾ ಹ್ಯಾಂಡಲ್ ಮಾಡುತ್ತಿದ್ದು ವಿನಾಯಕ್ ಹಾಗೂ ಸಂಗಡಿಗರು ನಿದ್ದೆ ಮಾಡುತ್ತಿದ್ದಾರೆ. ಇಲ್ಲದ ವಿನಾಯಕ್ ಹಾಗೂ ಸಂಗಡಿಗರು ಒಬ್ಬರ ಅನುಪಸ್ಥಿತಿ ನಮಗೆ ತುಂಬಾ ಕಾಡುತ್ತಿದೆ. ಯಾರದು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಆಗಮಿಸಲಿದ್ದಾರೆ. ಶ್ರಾವಣಿಯವರು. ಈಗ ಒಂದು ಸಣ್ಣ ವಿರಾಮ. ಏನಂದ್ರೆ ಅವ್ನು ಒದ್ದು ಬಿಡ್ತಾನೆ. ಕಾಲು ಸಾಕ್ಸ್ ಒಂದು ಮಕ್ಕ ಹಿಡ್ದು ಇದನ್ನ ಹಾಕಿದ್ರೆ ರೂಪನ ಚಪ್ಪಲ್ಲೇ ಬಿಡ್ತೀನಿ. ಹಾಕಿದಂದ್ರೆ ನೋಡಿ ನೋಡ್ರಿ ಹೆಂಗ್ ಇದು ಗೊತ್ತಂತ ಇದು ದೋಸ್ತಿ ಇವ್ನು ಹೊಡೆದಾಡತ್ತ ನೋಡ್ರಿ ಬತ್ತನೆ. ಅಕ್ಕ ಬಂದ್ಲು ಹೇಳ ಅಕ್ಕ ಬಂದ್ಲು ಅಲ್ಲ ಕಾಲ್ ತೆಗಿಲಿ ಬಿಗ್ ಬಾಸ್ ಎಚ್ಚರಗೊಳ್ಳಿ. ಈಗ ಶ್ರಾವಣಿ ಅಕ್ಕ ಅವರು ಬಂದಿದ್ದಾರೆ. ನೀವು ನಿಮ್ಮ ಮೈಕನ್ನು ಸರಿಯಾಗಿ ಮೈಕನ್ನು ಸರಿಯಾಗಿ ಧರಿಸಿಕೊಂಡು ಇಲ್ಲ ಯಾಕೆ ನಿಧಿವಂತ ಮಕ್ಕುವ ನಾವೀಗ ಇನ್ನೊಂದು 10 ನಿಮಿಷದಲ್ಲಿ ನಿದ್ದೆಗೆ ಜಾರುತ್ತೇವೆ. ನೀವು ಆಸನವಾಗಿ ಅಕ್ಕ ನಿಮ್ಗೆ ಕೂಡ ನಾವು ಊಟ ಬಿಡಿ ಕಟ್ಟಲೇ ಅಲ್ಲ ಯಾರು ತಗೋಕ್ಕಾಗಲ್ಲ. ಏನಾತ ಇಲ್ಲಿ ಕೆಳಗೆ 2 ಬ್ಯಾರದವ್ರು ಬಂದಾರ ಆ ಕಡೆ ಈ ಕಡೆ. ಅವ್ರ ಗೊರ್ಕಿಗೆ ನಮ್ಗೆ ನಿದ್ದೆ ಹತ್ತೋಲ್ದೆ ನಾವು ಬರೀ ಆಟ ಆಡತ್ತೇವೆ. ಒದ್ದು ಬಿಡ್ತೇನೆ ಶೀರ್ಷ ಆಗಲಿಂದ ನೋಡ್ರಿ ಎಲ್ಲರೂ ಒದ್ದು ಬಿಡ್ತೇನೆ ನೋಡ್ರಿ ಸಾಕ್ಸ್ ವಾಸನೆ ಬರತ್ತಾವ ನನಗೆ. ಸಾಕ್ಸ್ ಹಿಂಗ್ ಹಿಡಿದು ವಾಸನೆ ಬರತ್ತಾವ ನೋಡ್ರಿ. ಜವಾರಿ ಮಂದಿ ಇವ್ ನೋಡ್ರಿ ನಮ್ಮ ಈ ಜವಾರಿ ಅಂಗಡಿದು ಇವತ್ತು ನಾವು ಮೊದಲು ವಿಡಿಯೋ ಮಾಡಕತ್ತೀವಿ. ಈ ವಿಡಿಯೋದಾಗ ಏನೈತೆ ಟ್ರೈನ್ಗೆ ಡಬ್ಬಿಂಗ್ ಮಾಡತ್ತ ನಮ್ಮ ವಿಡಿಯೋ ವಾಯ್ಸ್ ಓವರ್ ಕೊಡತ್ತ. ಯಪ್ಪ ಇಂಥ ಗದ್ದಲ್ನಾಗ ಸುಮ್ಮನೆ ಇರೋದು ಏನು ಪಾಸ್ ಮಾರ್ಕ್ ಕೊಡ್ಬೇಕು. ಮಭೂಷಣ್ ಬಂದಿಲ್ಲ ಅದು ಹೇಳ್ತಂತೇಳಿ. ಗೈಸ್ ಗುಡ್ ಮಾರ್ನಿಂಗ್. ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಬಂದ 1 2 3 ಏನಪ್ಪ ನಮ್ಮಣ್ಣ ಶ್ರೀ ಸ್ವಲ್ಪ ಮುಕ್ಕೊಂಡ. ಇವರೆಲ್ಲ ಮುಕ್ಕೊಂಡ್ರೆ ನಾನು ವಿಜ್ಜಿ ಕಣ್ಣು ಮುಚ್ಚಿಲ್ಲ ಒಂದೀಟು. ಗೈಸ್ ಇವ ಬೆಂಗಳೂರಾಗ ಮುಕ್ಕೊಂಡವ ಇಲ್ಲೇ ಬಂದು ಕಂಡ್ಬಿಟ್ಟ ನೋಡ್ರಿ. ನಡಕ್ಕೆ ಒಂದ್ಸತಿ ಎದ್ದೋದ ಈ ಸೀಟಿಂದ ಆ ಸೀಟಿಗೆ ಯಾಕಂತ ನಿಮ್ಗೆ ಗೊತ್ತೈತಿ. ಬಟ್
ಈಗ ಕಂಡ್ಬಿಟ್ಟ ನಾವೆಲ್ಲ ರಾತ್ರಿ ಏನೇನೋ ಜುಗಾಡ್ ಮಾಡಿ ಆಟ ಆಡಿ ಬೈಸ್ಕೊಂಡು ಇಲ್ಲಿಂದ ಅಲ್ಲೋಗಿ ಅಲ್ಲಿಂದ ಟವಲ್ ಹಾಕಿ ಏನೇನೋ ಮಾಡಿ ಆಟ ಆಡಿದ್ವಿ. ಬಟ್ ಆಮೇಲೆ ಇವು ಟುಷ್ ಅದವು 1 2 3 ನಾವಿಬ್ರು ಮಕ್ಕೊಂಡಿಲ್ಲ. ಇಲ್ಲ ಎಲ್ಲಿ ಜಗಳ ಕಂಡ್ರೆ ಹೊಟ್ಟೆ ಭಾಳ ಹಸ್ತೈತಿ ಅದಕ್ಕೆ ಹಸ್ತೈತೆ ಅನ್ಸುತ್ತೆ ಹೊಟ್ಟೆ. ದಾವಣಗೆರೆ ಬಂದಾಗ ಹೋಗೇ ಹೊರಗಲ್ಲ ಅಲ್ಲೋಗಿ ನಿಂತು ಹುಡ್ಕಾತೇವೆ. ಅವ ಆ ಕಡೆ ಐತಿ ನಮ್ದು ತಂದು ನಿಲ್ತಾನ ಮುಲ್ಯಾಗ ಇತ್ತಂದೇನೋ ತರಾರ ಮತ್ತು ನಾವು ಹೊಟ್ಟೆ ಹಸ್ತೈತಿಲ್ಲ ನಕ್ ಚಿರಾಡ್ ಹಸ್ತಿರ್ತೈತಿ ತುಂಬಿಟ್ಟು. ನಾ ಏನು ಅನ್ಕೊಂಡಿದ್ದೆ ಹೇಳ 50 ರೂಪಾಯಿ ಐತಿಲ್ಲ ನಂದು 50 ರೂಪಾಯಿ ಕೊಡದೆ ಕಟ್ಟಿದ್ವಿ. ನಂದು 50 ರೂಪಾಯಿ ಗೆದ್ದೇನೆ ಫಿನಿಶ್. ಈಗ ಹೇಳಿದೆ ಲೇ ಐಡಿಯಾ ಮಾಡ ನಿಂಗೆ 85 ರೂಪಾಯಿ ಕೊಡ್ತೇನೆ, ನಾ 85 ರೂಪಾಯಿ ಇಸ್ಕೊತೇನೆ, ಕೊಡ್ತೀನಿ ಹೇಳ ವಸೂಲಿ ಮಾಡ್ತೇನೆ ಅಂದೆ. ಇದು ಒಪ್ಕೊಲಿಲ್ಪ, ಇವು 0 ರೂಪೀಸ್ ಏನು ಸಿಕ್ಕಿಲ್ಲ. ಡೀಲ ಒಪ್ಕೊಳ್ಳ ಮಬ್ಬುಷನ್ ಐತಿ ಏನು ಬೇಕು ಸುಮ್ಮನೆ ಹೇಳಂಗಿಲ್ಲ ಬಿಡಂಗಿಲ್ಲ. ಒಂದು ತೋರಿಸ್ತೇನೆ ಈಗ ನಮ್ಮ ಮಮ್ಮಿ ಯಾವ ಲೆವೆಲಿಗೆ ತಂಡದಂದ್ರೆ ನಮ್ಮ ಮಮ್ಮಿಗೆ ನೋಡ್ರಿ ಇಲ್ಲಿ ಹೊಚ್ಕೊಂಡಿದ್ದು ಬೆಡ್ಶೀಟ್ ಹೊಚ್ಕೊಂಡು ಹೆಂಗೆ ಹೊಂಟ ಮೇಲೆ ನೋಡಿಲ್ಲ. ಹಾಯ್ ಈ ಸ್ವಾಮಿಗಳಿಗೆ ಹಿಂಗೆ ಹೊಚ್ಕೊಂಡು ಬರ್ತಿರ್ತಾರಲ್ಲ ಮಂದ್ಯಾಗ ನಡಕ್ಕೆ ಹಂಗೆ ಕಾಣತ್ತಾರೆ ಗೈಸ್. ಬೆಳಗ್ಗೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನಾಗ ಇರ್ತೀವಿ. ಆ್ಯಕ್ಚುಲಿ ನಮ್ಗೆ ನಾವು ಧಾರವಾಡಿಗೆ ಹೋಗ್ಬೇಕಿತ್ತು ಡೈರೆಕ್ಟ್. ಬಟ್ ನಮ್ಗೆ ಅಲ್ಲಿಗೆ ಸ್ಲೀಪರ್ ಸಿಗಲಿಲ್ಲ ಟ್ರೈನ್ ಬುಕ್ ಮಾಡೋ ಟೈಮ್ನಾಗ. ಅದಕ್ಕೆ ಹುಬ್ಬಳ್ಳಿಗೆ ಬುಕ್ ಮಾಡಿದ್ವಿ. ಇಲ್ಲಿಂದ ಚಿಗರಿಗೆ ಹೋದ್ರೆ 20 ನಿಮಿಷ ಹೋಗ್ತೀವಿ ಧಾರವಾಡಕ್ಕೆ. ಬಟ್ ಚಿಗರಿ ತೋರಿಸ್ತೀನಿ ಯಾವ ಚಿಗರಿ ಟಿಕೆಟ್ ತೊಗೊಳಕ್ಕೆ ಲೈನ್ ನೋಡ್ರಿ ಅಲ್ಲಿ ಬೆಳಗ್ಗೆ ಅಯ್ಯೋ ಅಲ್ಲೋಗಿ ಅಲ್ಲಿ ಚಿಗರಿ ಹೋಗಿ ಹತ್ಬೇಕು. ಅದಕ್ಕೆ ಏನು ಅನ್ಕೊಳತ್ತೀವಿ ಹೊರಗೆ ಹೋಗಿ ನೆಕ್ಸ್ಟ್ ಸ್ಟಾಪಿಗೆ ಹೋಗಿ ಹತ್ತೋಣ ಅಂತೇಳಿ ನಡ್ಕೊತಾನೆ ಹೊಂಟೇವಿ. ಈ ಲೈನ್ ನೋಡ್ರಿ ಓ ಮೈ ಗಾಡ್. ಯಾವಾಗ ನಮ್ಮ ಹುಬ್ಬಳ್ಳಿ ಧಾರವಾಡ ಹಿಂಗೆ ಆಗತ್ತದ ಅಂತ ನನಗೆ ಒಂಥರ ಆಗತ್ತೆ ಗೈಸ್. ನಮ್ಮ ಮಮ್ಮಿ ನೋಡೋಣಗುವ ನನಗೆ ಚಂದ್ರರೇಖಾ ಒಳಗೆ ಹಾರುತ್ತ ದೂರ ದೂರ. ಅಯ್ಯೋ ಹೆಂಗೆ ಹೊಂಟಾರ ನೋಡ್ರಿ ಮಮ್ಮಿ ಬೇ ಆಗಲಿ ನಿನ್ನ ಮಾಡೋದು ಮಜಾ ಕಾಣತ್ತಾರ ಮಮ್ಮಿ ಎಲ್ಲ ನೋಡ್ರಿ. ಇದ ನಮ್ಮ ಚಿಗರಿ ಬಸ್. ಬಟ್ ಭಾಳ ಹೊಲಸ ರಶ್ ಐತಿ. ಥಂಡಿ ಭಾಳ ಐತೆ ಆದ್ರೂ ಅಲ್ಲ. ನನ್ನ ಮೂಗೆಲ್ಲ ಐಸ್ ಗಡ್ಡೆ ಆಗೈತೆ. ಒದ್ದು ಬಿಡ್ತೀನಿ ಗೈಸ್. ಇವ ಭಾಳ ಮಾತಾಡ್ತಾನೆ. ಕ್ಯಾಮ್ರಾ ಆಫ್ ಇತ್ತಂತ ಅನ್ಕೊರಿ ಅವು ಎಂಥ ಜೋಕ್ಗಳು ಹೋಗಿದ್ದಾನೆ ಅಂತಂದ್ರೆ ನಕ್ ಅಂತ ಸಾಕಾಗೈತೆ ನಮಗೆಲ್ಲ. ಬಟ್ ಕ್ಯಾಮ್ರಾ ಆನ್ ಮಾಡ್ರಿ ಸ್ವಿಚ್ ಆಫ್ ಆಗ್ಬಿಡ್ತಾನೆ. ಯಾಕಂತ ಗೊತ್ತಿಲ್ಲ ಅಷ್ಟೇ. ಬರ್ರಿ ಆ್ಯಕ್ಚುಲಿ ಹೊಟ್ಟೆ ಅಂದ್ರೆ ಭಾಳ ಹಸ್ತೈತೆ ನನಗಂತೂ. ನಾವಿಬ್ರು ಮಕ್ಕೊಂಡೇ ಇಲ್ಲ. ಹೊಟ್ಟೆ ಹಸದು ಮಾತಾಡೋದು ಆಟ ಆಡೋದು ಚೀರಾಡೋದು ಇದ್ದ ಮಾಡೇವಿ. ಹೊಟ್ಟೆ ಭಾಳ ಹಸ್ತೈತಿ. ನೋಡೋಣ ಹೋಗಿ ಏನೋ ತಿನ್ನೋಣ ಅಂತ ಅಂದ್ಕೊಂಡ್ವಿ ಧಾರವಾಡಕ್ಕೆ. ಬಟ್ ಧಾರವಾಡಕ್ಕೆ ಹೋಗೋ ಲಕ್ಷಣ ಕಾಣೋದು ಲಘು. ಸೊ ಆದರೆ ಇಲ್ಲೇ ಏನಾರ ತಿಂತೀವಿ, ಇಲ್ಲ ಧಾರವಾಡಕ್ಕೆ ಹೋಗಿ ತಿಂತೀವಿ. ಬರೀ ಹೋಗೋಣ ಗೈಸ್. ಇಲ್ಲೇ ನೋಡ್ರಿ ಎಷ್ಟು ಚಂದ ಇದು ಮಾಡೋರು ರೈಲ್ವೆ ಸ್ಟೇಷನ್ ಕಡೆ. ಇದು ಭರತನಾಟ್ಯ, ಇದು ಯಕ್ಷಗಾನ. ಬಟ್ ಅದ ನೋಡಿಲ್ಲ ಬೆಳಗ್ಗೆ. ಇಲ್ಲ ಅವಾಗ ಯಾವಾಗೂ ನೋಡಿದ್ದೆ. ಭಾಳ ದಿನ ನಾನು ಹುಬ್ಬಳ್ಳಿ ರೈಲ್ವೆ ಸ್ಟೇಷನಿಗೆ ಬಂದೆ. ಏನೇನೋ ಮಸ್ತ್ ಮಾಡ್ಯಾರ ಇಲ್ಲೇ ಸ್ಟ್ಯಾಚ್ಯೂ ಅದು ಇದೆಲ್ಲ ಅದಾವ. ಸೊ ನೋಡೋಣ ಮತ್ತೆ ಯಾವಾಗಾರ ಬಂದಾಗ ನಾನು ನಿಮ್ಗೆ ಅದನ್ನೆಲ್ಲ ತೋರಿಸ್ತೇನಂತ. ಈಗ ನೋಡ್ರಿ ಇಲ್ಲಿ ಅಲ್ಲೋ ನಮ್ಮ ಮಮ್ಮಿ, ನಮ್ಮ ಅಣ್ಣ, ನಮ್ಮ ತಮ್ಮ, ಶ್ರಾವಣಿ ಅಲ್ಲ ನಿಂತಾರ. ಇವ್ರು ಯಾಕೆ ಬರವಲ್ರು ಅಂತೇಳಿ. ನಾವು ಇಲ್ಲದ ನಾವಿಬ್ರು. ಇವೊಬ್ಬ ಇಲ್ಲ ಅನಾಥ ಮಗು ಗತೆ ಬರಾಕತ್ತಾನ. ಸೊ ಹೊಂಟೆ ಬರ್ರಿ ಹೋಗೋಣಂತ. ಇವ್ ನಮ್ಮ ಅಣ್ಣ ಮಕ್ಕ ನೋಡ್ರಿ ಹೆಂಗಾಗೈತಿ. ಹಿಂಗು ತಿಂದಮ್ಮಂಗನಂತೆ ಹಿಂಗೆ ಯಾಕೆ ಆಡುತ್ತಿ ಲಂಬು 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 ಲಂಬು. ಕುಡುಮುಳಿ ಧನ್ಯವಾದ.
ಇದನ್ನ ಹಾಕೊಂಬಿಡು ದುಬ್ಬಕ್ಕೂ ಅನ್ಸತ್ತೆ ಹಾಕೋ ಗೈಸ್ ಇದನ್ನೊಂದು ತಗೊಂಬರಕ್ ಆಳತಾನೆ. ನಾನು ಲ್ಯಾಪ್ಟಾಪಿನ ಬ್ಯಾಗ್ ಹಾಕೊಂಡು ಅರ್ಬಿ ಬ್ಯಾಗ್ ಹಾಕೊಂಡು ಹೊತ್ಕೊಂಬರತ್ತೇನೆ. ಗೈಸ್ ಇವೇನಾರ ಇದೇ ಮಾಡಿದ್ದಂದ್ರೆ ತಗೋತಿದ್ದೆ, ಬಟ್ ಇವ್ ಭಾಳ ಕಾನ್ಫಿಡೆಂಟ್ ಆಗಿ ಕೇಳತ್ತಾನ ಅನ್ನೋದು ವಜ್ಜ ಇರ್ತೈತಿ. ಸೊ ನಾ ಅದನ್ನ ತಗೊಳ್ಳೋಣ. ಬೈ ಇಲ್ಲೇನ್ರ ಚಾಗಿ ಕುಡಿದ್ತೀನಿ ಒಬ್ರು ಆಗಾತಿಲ್ಲ ನಂಗೆ ಹೊಟ್ಟೆ ಗುಡ್ರ ಲೈಫಾಗಿ ಏನ್ರ ತಿನ್ನಬೇಕು. ಲಕ್ಕಿ ಬಂದ್ ನೋಡ್ರಿ ಗೈಸ್, ಲಕ್ಕಿ ಎಷ್ಟ್ ಚಂದ ಹೆಸರಿಟ್ಟಾರ, ಪ್ರವೀಣ್ ಪಟ್ಯಾಳ್ ಅಂತೇಳಿ. ನೀವೇನ್ ಪಕ್ಕಾಸ್ ಮಾಡ್ಕೊಂಡ್ ನಾನು ಹೇಳ್ರಿ, ಯಾವ್ದ ಕಾಲೇಜ್ ಟೈಮ್ನಾಗ ಲಕ್ಕಿ ಮೂವಿ ನೋಡಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟು ಲಕ್ಕಿ ಪಟ್ಯಾಳ್ ಅಂತ ಇಟ್ಕೊಂಡ. ಅವ್ನ ಫ್ರೆಂಡ್ ಒಬ್ಬ ಸಿಕ್ಕಿದ್ದ ಈಗಲ್ಲ, ಅವಾಗ ಬರೀ ಲಕ್ಕಿ ಲಕ್ಕಿ ಅಂತ ಕರೀತಾನ. ಲಕ್ಕಿ ಅಂತ ನೋಡ್ರಿ ಹೆಂಗ್ ಕರ್ದೇಳ, ಅವನ್ ಜೊತೆ ಮಾತಾಡ್ಕೊಂಡಿರ್ತಾನ, ಲಕ್ಕಿ ಬಾ ಅಂತ. ಲಕ್ಕಿ ಪಟ್ಯಾಳ ಪಟ್ಯಾಳಾಗ ಇಟ್ಕೊಂಡಪ್ಪ ನಮ್ದು ಲಕ್ಕಿ ಲಕ್ಕಿ ಅಂತ ಅಲ್ಲದೇನೆ ಅವ್ನ್ ಗೊತ್ತಾಗೋಲ್ರಿ. ಅಂದ್ರೆ ತಿರುಗಿ ನೋಡ್ತಾನ, ಹೆಸರು ಬರದ್ರಲ್ಲ ಇರ್ಬೇಕ ಮನಸ್ನಾಗ. ನಾವೀಗದೇವಿ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಒಳಗ. ಇಲ್ಲ ನೋಡ್ರಿ ಚೆನ್ನಮ್ಮ ಸರ್ಕಲ್ ಇದೆ. ಭಾಳ ಅಂದ್ರೆ ಭಾಳ ಚೇಂಜ್ ಆಗತೈತಿ, ಅಪ್ಡೇಟ್ ಆಗತೈತಿ. ನನಗಿದು ಇಷ್ಟನೇ ಆಗತ್ತಿಲ್ಲ. ಆ್ಯಂಡ್ ಅದು ಯುರೇಕಾ ಬಿಲ್ಡಿಂಗ್. ಇದು ಏನು ಯಾಕೆ ಇದನ್ನು ತೋರ್ಸಾತೇನಂತಂದ್ರೆ, ನೀವು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಸಾಂಗ್ ನೋಡೇ ಇರ್ತೀರಿ. ಸೊ ಆ ಸಾಂಗ್ ಶೂಟ್ ಆಗಿದ್ದಿಲ್ಲೇ. ಈ ಬಿಲ್ಡಿಂಗ್ ಸಿಕ್ಕಾಬಟ್ಟೆ ಫೇಮಸ್ ನೋಡ್ರಿ. ಅದು ಮುಚ್ಚೋಗತೈತಿ, ಇದ್ರೊಳಗೆ ಫ್ಲೈಓವರ್ ಮಾಡತ್ತಾರ ಅನ್ಸತೈತಿ. ಏನೂ ಮಾಡೋಕ್ಕಾಗಲ್ಲ, ಬಟ್ ಒಂಥರ ಈ ವೈಬ್ ಎಲ್ಲ ಹೋಗ್ತೈತಿ. ಚೆನ್ನಮ್ಮ ಸರ್ಕಲ್ ವೈಬ್ ಹೋಗ್ತೈತಿ, ಬಕ್ವಾಸ್ ಕಾಣತೈತಿ. ಹೌದಿಲ್ಲ? ಇವ್ ಖುಷಿ, ಇವಂಗ ಅಪ್ಡೇಟ್ ಆಗುದ. ಅಭಿವೃದ್ಧಿ ಬೇಕು ಮತ್ತೆ ಜನ ಜಾಸ್ತಿ ಆದಂಗ ಮತ್ತ ಕಾರಿಗೆಲ್ಲ ಈಸಿ ಆಗುತ್ತೆ. ಆಕ್ಚುಲಿ ಹೌದು. ನೋಡ್ರಿ ಇದು ಚೆನ್ನಮ್ಮ ಸರ್ಕಲ್. ಆ್ಯಂಡ್ ಇಲ್ಲಿ ಇವ್ರದ ಪುನೀತ್ ಸರ್ದ ಅಜಯ್ ಮೂವಿ ಶೂಟ್ ಆಗೈತೆ. ಇಲ್ಲೇ ಪ್ರಕಾಶ್ ಅವ್ರನ್ನ ಇಲ್ಲಿ ಬಿಳಿಸಿ ಹೊಡಿಯೋ ಸೀನ್ ಐತ್ಗೋ ನೋಡಿರೋಣ. ಸೊ ಅದು ಇಲ್ಲೇ ಶೂಟ್ ಆಗಿರೋದು. ಆಮೇಲೆ ಇಲ್ಲಿ ಭಾಳ ಶೂಟಿಂಗ್ ಅಕ್ಕ ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡು, ಇದು ಗಂಡುಗಳಿಗಳ ಬಿಡುವಂತ ನಾಡು ಕೇಳಿದಿಲ್ಲ. ಸೊ ನಮ್ಮ ಹುಬ್ಬಳ್ಳಿ ಬರೀ ಹೋಟೆಲ್ ಹುಡ್ಕಾತೀವಿ ನಾಷ್ಟ ಮಾಡಕ್ಕೆ, ಒಂದು ಸಿಗೋಲ್ದೆ, ಎಲ್ಲ ಕ್ಲೋಸ್ ಆಗ್ಯಾವ. ಸೊ ಇಲ್ಲೇ ಒಂದು ಐತಿ ನೋಡಕ್ಕೆ ಹೊಂಟೈತಿ. ಇತ್ತಂದ್ರೆ ಹೋಗಿ ತಿನ್ನೋದು. ಅಯೋಧ್ಯ ಹೋಟೆಲ್ ತೆಗ್ದಿತ್ತು. ಸೊ ಇಲ್ಲಿ ಬಂದ್ವಿ. ಆಲ್ರೆಡಿ ನಾವು ಶಿರಾ ತಿಂದ, ಉಪ್ಪಿಟ್ಟು ತಿಂದ, ಅರ್ಧ ಮರ್ಧ ಆದ್ಮೇಲೆ ನಮ್ಮೆ ಅಂತದ್ದು ಮುಗ್ದವತ್ತು ಇಡ್ಲಿ ವಡ. ಶ್ರೀ ಪಲಾವ್ ತಿನ್ನತನ ಇಡ್ಲಿ ವಡ ನಾವು ಉತ್ತಪ್ಪ ತೊಗೊಂಡೇನಿ. ಇವರಲ್ಲಿ ದೋಸೆ ಇಡ್ಲಿ ತಿನ್ನತ್ತಾರ. ಸೊ ನಾ ಇನ್ನೂ ಉತ್ತಪ್ಪ ತಿನ್ನೋಕೆ ಸ್ಟಾರ್ಟ್ ಮಾಡ್ಬೇಕು. ಬರೀತೀನ ಅಂತ ಆ್ಯಕ್ಚುಲಿ ಪಲಾವ್ ಭಾರಿ ಆಯ್ತು. ನನಗೆಲ್ಲ ಐಟಮ್ ಹೋಗು ಪಲಾವ್ ಮಸ್ತ್ ಲೈಕಲ್ಲ. ಸೊ ಇನ್ನೊಂದು ಪಲಾವ್ ಹೇಳ್ತೀನಿ ಅಂತ ಅದು ತಿನ್ನೋಣ. ಗೈಸ್ ನಾ ಪಲಾವ್ ತೊಗೊಂಡೇನೆ. ನಾಷ್ಟ ಮಾಡಿ ಬಂದ್ವಿ. ಈಗ ಬಸ್ ಹತ್ತೈತೆ. ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗಿ ಮನೆಗೆ ಹೋಗೋದಷ್ಟೇ. ಈಗ ಸುಸ್ತಾಗೈತೆ. ನಾನಂತೂ ಮಕ್ಕೊಂಡೇ ಇಲ್ಲ ಅಂತ ಹೇಳಿದ್ನಲ್ಲ. ಈಗ ಫುಲ್ ಹೊಟ್ಟೆ ತುಂಬ ನಾಷ್ಟ ಮಾಡಿದೆ, ಕಣ್ಣು ತುಂಬ ನಿದ್ದೆ ಬರೋದಕ್ಕೆ ನನಗೆ. ಬಟ್ ಆದರೂ ಮಕ್ಕಳು ಡೌಟನ. ನಂಗೆ ಕೆಲಸ ಐತಿ ಸ್ವಲ್ಪ ಆಫೀಸ್ದು, ಅದೆಲ್ಲ ಮಾಡ್ಕೋಬೇಕು. ಬರೀ ಹೋಗುವ. ನಾವು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಒಡೆದು ಕಟ್ಟಾರ, ಇಂಪ್ರೂವ್ ಮಾಡಿಬಿಟ್ಟಾರ ಎಲ್ಲ ಕಡೆ. ಅಪ್ಡೇಟರ್ ವರ್ಷ ಇದೊಂದು ಹೆಲ್ಮೆಟ್ ಎಲ್ಲ ಹಾಕ್ಬಿಟ್ರು. ಬರೀ ಹೋಗುವ. ಚಿಗರಿ ಬಸ್ ಸ್ಟ್ಯಾಂಡ್ ಬಸ್ಸಿಗೆ ಟಿಕೆಟ್ ತೊಗೊಳತ್ತಾರ. ನನಗೆ ನಮ್ಮ ಯಶವಂತಪುರ ಬಸ್ ಸ್ಟ್ಯಾಂಡ್ ನೆನಪಾಗತ್ತೆ. ನಮ್ಮ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ನೋಡಿದ್ರು ಸೇಮ್ ಅದೇ ಪ್ಯಾಟರ್ನ್ ಒಳಗೆ ಕಟ್ಟಾರ. ಇದು ಹೊಸ ಕಟ್ಟಾರ ಈಗ. ಸೊ ಡಿಟ್ಟೋ ಸೇಮ್ ಹಂಗೈತಿ. ಧಾರವಾಡ ಸ್ಪೋರ್ಟ್ಸ್ ಸರ್ಕಲಿಗೆ ಬಂದು ಬಸ್ ಇಳಿದೇವಿ. ಸೊ ಈಗೇನಿಲ್ಲ, ಶಿರಾ ಮನೆಗೆ ಹೋಗುದ. ನನ್ನ ಫೋನ್ ಅಂತೂ ಸ್ವಿಚ್ ಆಫ್ ಆಗೈತಿ. ನಾನು ಅಷ್ಟೇ ನನ್ನ ಫೋನ್ ಒಳಗೆ ವ್ಲಾಗ್ ಮಾಡತ್ತೀನಿ. ಸೊ ಈಗ ನಾ ಏನು ಮಾಡ್ತೇನಪ್ಪ ಅಂದರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ನಿಮಗೆ ಸಿಗ್ತೇನೆ ನನ್ನ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.